ಇವತ್ತು ಶುಕ್ರವಾರ ಅಂದರೆ ಮಾರ್ಗಶಿರ ಶುಕ್ರವಾರ ಇದೊಂದು ಚಿಕ್ಕ ಕೆಲಸ ಮನೆಯಲ್ಲಿ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ತಾಯಿ ಲಕ್ಷ್ಮೀದೇವಿ ಸದಾಕಾಲ ನಿಮ್ಮ ಮನೆಯಲ್ಲಿ ಇರ್ತಾಳೆ. ತಾಯಿ ಲಕ್ಷ್ಮೀದೇವಿ ಅಂತಂದರೆ ದುಡ್ಡಿದ್ರೆ ತಾನೇ ಜೀವನ ನಡೆಯೋದು. ಆ ದುಡ್ಡೇ ಇಲ್ಲ ಅಂತಂದರೆ ಅಲ್ವಾ, ಒಬ್ಬ ಮನುಷ್ಯ ಬದುಕೋದಕ್ಕೆ ಆಗೋದಿಲ್ಲ. ತಾಯಿ ಲಕ್ಷ್ಮೀದೇವಿ ಇದ್ದ ಕಡೆ ದುಡ್ಡಿರುತ್ತೆ ಅಲ್ವಾ. ತಾಯಿ ಲಕ್ಷ್ಮೀದೇವಿ ಸದಾಕಾಲ ನಮ್ಮ ಮನೇಲಿರಬೇಕು. ನಮ್ಮ ಮನೆಗೆ ಯಾವುದೇ ಒಂದು ರೀತಿ ಬಡತನ ಅನ್ನೋದು ಬರಬಾರ್ದು ಅಂತಂದರೆ ನಮ್ಮ ಮನೆಯಲ್ಲಿ ಸದಾಕಾಲ ಲಕ್ಷ್ಮಿ ಇರಬೇಕು. ಲಕ್ಷ್ಮಿ ಇದ್ದ ಮನೆಯಲ್ಲಿ ಬಡತನ ಇರೋದಿಲ್ಲ. ಆ ಲಕ್ಷ್ಮೀದೇವಿ ನಮ್ಮ ಮನೆಯಲ್ಲಿ ಯಾವಾಗಲೂ ಇದೇ ಥರ ಇರಬೇಕು. ಯಾವಾಗಲೂ ನಗ್ನಗ್ತಾ ತಾಯಿ ಲಕ್ಷ್ಮೀದೇವಿ ನಮ್ಮ ಮನೆಯಲ್ಲಿರಬೇಕು. ದುಡ್ಡು ಕಾಸಿಗೆ ಒಂದು ತೊಂದರೆ ಆಗಬಾರ್ದು ಅಂತಂದರೆ ನಾವು ಇವತ್ತು ಮಾರ್ಗಶಿರ ಶುಕ್ರವಾರ ಅಲ್ವಾ. ಇವತ್ತು ಶುಕ್ರವಾರ ರಾತ್ರಿ ಮಲಗೋದಕ್ಕೆ ಮುಂಚೆ ಇದೊಂದು ಚಿಕ್ಕ ಪರಿಹಾರ ನೀವು ಮಾಡಿ. ನೀವು ತಾಯಿ ಲಕ್ಷ್ಮೀದೇವಿಗೆ ಇಷ್ಟವಾದಂಥ ಇದೊಂದು ಚಿಕ್ಕ ಕೆಲಸ ನೀವು ಮಾಡಿದ್ದೆ ಆಯಿತು ಅಂತಂದರೆ ದುಡ್ಡು ಅನ್ನೋದು ಯಾವ ಕಡೆಯಿಂದನಾದ್ರೂ ಸರಿ ಬರ್ತಾ ಇರುತ್ತೆ. ಈಗ ದುಡ್ಡು ಕಾಸು ಬರೋದಿಲ್ಲ, ನಮಗೆ ತುಂಬ ಕಷ್ಟ ಇದೆ ಅಂತ ಹೇಳ್ತಿರಲ್ಲ, ಇದೊಂದು ಚಿಕ್ಕ ಪರಿಹಾರ ಮಾಡಿ ಯಾವ ಕಡೆಯಿಂದನಾರಾಗಿರ್ಬೋದು ದುಡ್ಡು ಕಾಸು ಅನ್ನೋದು ಬರುತ್ತೆ. ನಾವು ಅಂದ್ಕೊಂಡಿರೋದೇ ಇಲ್ಲ ಈ ಕಡೆಯಿಂದ ದುಡ್ಡು ಬರುತ್ತಪ್ಪ, ಇವರಿಂದ ದುಡ್ಡು ಬರುತ್ತೆ ಅಂತ ನಾವು ಅಂದ್ಕೊಂಡಿರೋದೇ ಇಲ್ಲ. ನಮ್ಮ ಊಹೆಗೂ ಮೀರಿದಂಥ ತಾಯಿ ಲಕ್ಷ್ಮೀದೇವಿ ದುಡ್ಡು ಅನ್ನೋದು ಕೊಡ್ತಾಳೆ ಅಲ್ವಾ. ಇದೊಂದು ಚಿಕ್ಕ ಪರಿಹಾರ ಮಾಡಿಕೊಂಡ್ರೆ ಸಾಕು, ತಾಯಿ ಲಕ್ಷ್ಮೀದೇವಿ ಸದಾಕಾಲ ನಿಮ್ಮ ಮನೆಯಲ್ಲಿ ಇರ್ತಾಳೆ. ನಾವು ಮಾಡೋ ಅಂಥ ಸಣ್ಣ ಪುಟ್ಟ ತಪ್ಪುಗಳಿಂದ ತಾಯಿ ಲಕ್ಷ್ಮೀದೇವಿ ನಮ್ಮ ಮನೆಯಲ್ಲಿರೋದಿಲ್ಲ. ಲಕ್ಷ್ಮೀದೇವಿ ತಂಗಿ ದಾರಿದ್ರ ಲಕ್ಷ್ಮಿ ಬರ್ತಾಳೆ ಅಲ್ವಾ. ನಾವು ಯಾವ ತಪ್ಪು ಮಾಡಿದ್ರೆ ಸರಿ, ಯಾವ ತಪ್ಪು ಮಾಡಿದ್ರೆ ತಾಯಿ ಲಕ್ಷ್ಮೀದೇವಿ ನಮ್ಮ ಮನೆ ಬಿಟ್ಟು ಹೋಗ್ತಾಳೆ ಅನ್ನೋದಕ್ಕೆ ನಾವು ಮಾಡೋ ಅಂಥ ಕೆಲಸಗಳೇ ಸಾಕ್ಷಿ. ಆ ಥರ ತಪ್ಪು ಯಾರು ಮಾಡ್ದಿರಾ ನಾವು ಹೆಣ್ಮಕ್ಳು ಬೆಳಗ್ಗೆ ಎದ್ದ ತಕ್ಷಣ ಏನೇನೆಲ್ಲ ಪಾಲಿಸ್ಬೇಕು ಅಂತಂದರೆ, ಬೆಳಗ್ಗೆ ಎದ್ದ ತಕ್ಷಣ ಕೈಕಾಲು ಮುಖ ತೊಳ್ಕೊಂಡೆ ನಾವು ಒಲೆನ ಮುಟ್ಟಬೇಕು. ಈಗ ನಾವು ಅಡುಗೆ ಮಾಡೋ ಅಂಥ ಒಲೆ ಅಲ್ವಾ, ಶ್ರೀಮನ್ನಾರಾಯಣಂಗಾಗಿರ್ಬೋದು, ಮುಕ್ಕೋಟಿ ದೇವತೆಗಳಿಗೆ ನೈವೇದ್ಯ ಮಾಡೋ ಜಾಗ ಯಾವುದು? ಒಲೆನೇ. ಆ ಒಲೆಯಿಂದ ಬರೋ ಬೆಂಕಿ ಯಾವುದು? ತಾಯಿ ಲಕ್ಷ್ಮಿ. ಬೆಂಕಿ ಅಂತಂದ್ರೇ ತಾಯಿ ಲಕ್ಷ್ಮಿ ಸ್ವರೂಪ. ಆ ಒಲೆಯಿಂದ ಮಾಡೋಂಥ ನೈವೇದ್ಯನೇ ಮುಕ್ಕೋಟಿ ದೇವತೆಗಳಿಗೆ ನಾವು ನೈವೇದ್ಯ ಅಂತ ಇಡ್ತೀವಿ ಅಲ್ವಾ. ಆ ಒಲೆನ ನಾವು ಬೆಳಗ್ಗೆ ಎದ್ದ ತಕ್ಷಣ ನಾವು ಮಲಗಿದ್ದು ಹೇಗೆ ಎದ್ದು ಬರ್ತೀವೋ ಹಾಗೇ ಒಲೆ ಮುಟ್ಟೋದಕ್ಕೆ ಹೋಗಬಾರ್ದು. ತಾಯಿ ಲಕ್ಷ್ಮಿ ಇರ್ತಾಳೆ ಅಲ್ಲಿ. ಅಡುಗೆ ಮನೆಯಲ್ಲಿ ಪ್ರತಿಯೊಂದು ವಸ್ತುಗಳಲ್ಲೂ ಸಹ ತಾಯಿ ಲಕ್ಷ್ಮೀದೇವಿ ಇರ್ತಾಳೆ. ಅದಕ್ಕೆ ಹೇಳೋದು, ಹೆಣ್ಣುಮಕ್ಳು ಎದ್ದಿದ ತಕ್ಷಣ ಹಾಗಾಗೆ ಬರೋದಕ್ಕೆ ಹೋಗಬಾರ್ದು. ಸ್ನಾನ ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ಎದ್ದ ತಕ್ಷಣ ಕೈಕಾಲು ಮುಖ ತೊಳ್ಕೊಂಡು ನಾವು ಅಡುಗೆ ಮನೆಗೆ ಬಂದು ಒಲೆನ ಸ್ವಲ್ಪ ತೇವದ ಬಟ್ಟೆ ಮಾಡಿಕೊಂಡು ಸಾರಿಸ್ಬಿಟ್ಟು ಅರ್ಶಿನ ಕುಂಕುಮ ಇಟ್ಬಿಟ್ಟು ಒಂದು ಚಿಕ್ಕದಾಗಿ ರಂಗೋಲೆ ಬಿಟ್ಟು ನಂತರ ನಾವು ಅಡುಗೆ ಶುರು ಮಾಡಬೇಕು. ಅಡುಗೆ ಶುರು ಮಾಡಬೇಕು ಅಂತಂದರೆ ಏನಂದರೆ ಅದು ಮಾಡೋ ಅಂಥದ್ದಲ್ಲ. ನಾವು ಹಾಲು ಕಾಯಕ್ಕಿಡಬೇಕು, ಇಲ್ಲ ಅನ್ನ ಮಾಡಬೇಕು. ಹಾಲಲ್ಲೂ ಅಷ್ಟೇ ತಾಯಿ ಲಕ್ಷ್ಮೀದೇವಿ ಇರ್ತಾಳೆ. ಅನ್ನ ಮಾಡೋದ್ರಿಂದ ತಾಯಿ ಅನ್ನಪೂರ್ಣೇಶ್ವರಿ ಇರ್ತಾಳೆ. ಇವೆರಡು ಮಾಡ್ದಿರಾ ಬೇರೆ ಏನು ಅಷ್ಟೇ ಮಾಡೋದಕ್ಕೆ ಹೋಗಬೇಡಿ. ನಿಮಗೆ ಸ್ನಾನ ಮಾಡೋಕ್ಕಾಗಿಲ್ಲ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಕೈಕಾಲು ಮುಖ ತೊಳ್ಕೊಳ್ಳಿ. ಅಂದರೆ ನೈಟು ಮಲಗಬೇಕಾದ್ರೆ ಅಡುಗೆ ಮನೇನ ಪೂರ್ತಿ ಸ್ವಚ್ಛ ಮಾಡಬೇಕು. ಊಟ ಮಾಡಿದ್ದು ಎಂಜಲು ಪಾತ್ರೆ ಎಲ್ಲ ಹಾಗೆ ಇಡೋದು, ಮತ್ತು ಸ್ಟವ್ ಮೇಲೆ ನಾವು ಅಡುಗೆ ಮಾಡಿರ್ತೀವಲ್ಲ ಒಲೆನ ಒರೆಸ್ತೀರ ಹಾಗೆ ಮಲ್ಕೊಳ್ಳೋದು, ಈ ಥರ ಎಲ್ಲ ಮಾಡಬಾರ್ದು. ತಾಯಿ ಲಕ್ಷ್ಮೀದೇವಿ ಇರೋಂಥ ಜಾಗ ಎಷ್ಟು ಶುದ್ಧಿಯಾಗಿ ನಾವು ಇಟ್ಕೋತೀವೋ ನಮ್ಮ ಮನೆಯಲ್ಲಿ ದುಡ್ಡು ಕಾಸ್ಗೂ ಅಷ್ಟೇ ಯಾವುದೇ ಒಂದು ಕಷ್ಟ ಅನ್ನೋದು ಬರೋದಿಲ್ಲ. ಯಾವ ಕಡೆಯಿಂದನಾರಾಗಿರ್ಬೋದು ದುಡ್ಡು ಅನ್ನೋದು ಹರಿದು ಬರ್ತಾ ಇರುತ್ತೆ. ಮನೆಯಲ್ಲಿ ತಾಯಿ ಲಕ್ಷ್ಮೀದೇವಿ ಇದ್ರೂ ತಾನೇ ದುಡ್ಡು ಕಾಸು ಅನ್ನೋದು ಬರೋದು. ಮನೆಯಲ್ಲಿರೋಂಥ ಹೆಣ್ಮಕ್ಳು ಮನೆಯನ್ನು ಶುದ್ಧವಾಗಿ ಇಟ್ಕೋಬೇಕು. ಅಡುಗೆ ಮನೆಯನ್ನು ಕ್ಲೀನಾಗಿ ಇಟ್ಕೋಬೇಕು. ಯಾವ ಮನೆಯಲ್ಲಿ ಕ್ಲೀನ್ ಇರುತ್ತೋ, ಶುಭ್ರತೆ ಇರುತ್ತೋ, ಸ್ವಚ್ಛ ಇರುತ್ತೋ ಅಂಥ ಮನೆಗಳಲ್ಲಿ ತಾಯಿ ಲಕ್ಷ್ಮೀದೇವಿ ಸದಾಕಾಲ ಇರ್ತಾಳೆ. ಅವ್ರ ಮನೆಗಳಿಗೆ ಯಾವುದೇ ಒಂದು ದುಡ್ಡು ಕಾಸ್ಕಾಗಿರ್ಬೋದು ಬಡತನ ಅನ್ನೋದು ತಾಯಿ ಲಕ್ಷ್ಮೀದೇವಿ ಕೊಡೋದಿಲ್ಲ ಅಲ್ವಾ. ರಾತ್ರಿ ಮಲಗೋದಕ್ಕೆ ಮುಂಚೆ ಎಂಜಲು ಪಾತ್ರೆನೆಲ್ಲ ಆವಾಗಲೇ ಕ್ಲೀನ್ ಮಾಡಿಬಿಡಿ. ಗ್ಯಾಸ್ ಒಲೆನೆಲ್ಲ ಒರೆಸ್ಬಿಟ್ಟು ಮಲ್ಕೊಳ್ಳಿ. ಅಡುಗೆ ಮನೆ ಎಷ್ಟು ಕ್ಲೀನ್ ಇರುತ್ತೋ ಅಲ್ಲಿ ಅಡುಗೆ ಮನೆಯಲ್ಲಿ ತಾಯಿ ಲಕ್ಷ್ಮೀದೇವಿ ಇರ್ತಾಳೆ. ಇನ್ನು ವಿಷಯಕ್ಕೆ ಬರೋಣ. ಶುಕ್ರವಾರ ನೈಟು ನಾವು ಮಲಗೋದಕ್ಕೆ ಮುಂಚೆ ಏನು ಇಡಬೇಕು ಅಂತ ನಾನು ಹೇಳ್ತೀನಿ. ಇದನ್ನೆಲ್ಲ ಮಾಡಬೇಕಾದ್ರೆ ಮನಸ್ಸಿನಲ್ಲಿ ನಂಬಿಕೆ ಇರಬೇಕು. ತಾಯಿ ಲಕ್ಷ್ಮೀದೇವಿನ ಮನಸ್ಸಿನಲ್ಲಿ ನೆನೆಸ್ಕೊಂಡು, ಅಮ್ಮ ತಾಯಿ ಲಕ್ಷ್ಮೀದೇವಿ, ನಾನು ನಿನ್ನ ನೆನೆಸ್ಕೊಂಡು ಇದೊಂದು ಚಿಕ್ಕ ಕೆಲಸ ಮಾಡ್ತಾಯಿದ್ದೀನಿ. ನಾನು ಮಾಡೋ ಅಂಥ ಈ ಚಿಕ್ಕ ಕೆಲಸದಿಂದ ನನ್ನ ಮನೆಗೆ ಒಳ್ಳೆಯದಾಗಬೇಕು. ಸದಾಕಾಲ ನೀನು ನನ್ನ ಮನೆಯಲ್ಲಿ ಇರಬೇಕು ತಾಯಿ.
ಅಂತ ತಾಯಿ ಲಕ್ಷ್ಮೀ ದೇವಿಯಲ್ಲಿ ಒಂದು ನಂಬಿಕೆ ಇಟ್ಬಿಡಿ. ತಾಯಿ ಲಕ್ಷ್ಮೀ ದೇವಿ ಹತ್ರ ನಂಬಿಕೆ ಇಟ್ಬಿಡಿ. ಯಾವುದೇ ದೇವರಾಗಿರ್ಬೋದು, ನಾವೇನಾದರೂ ಒಂದು ಕೆಲಸ ಮಾಡ್ತೀವಿ ಅಂತಂದರೆ ಅವ್ರ ಮೇಲೆ 100ಕ್ಕೆ 100ರಷ್ಟು ನಂಬಿಕೆ ಇಟ್ಬಿಡಬೇಕು. ನಂಬಿಕೆ ಇಟ್ಟು ಏನೇ ಒಂದು ಕೆಲಸ ಮಾಡಿದ್ರು ಅಷ್ಟೇ ತಾಯಿ ಲಕ್ಷ್ಮೀ ದೇವಿ ಅದಕ್ಕೆ ಫಲ ಅನ್ನೋದು ಕೊಟ್ಟೇ ಕೊಡ್ತಾರೆ. ಏನು ಅಂತ ನಾನು ಹೇಳ್ತಾ ಹೋಗ್ತೀನಿ. ಒಂದು ತಟ್ಟೆ ತೊಗೊಳ್ಳಿ, ಚಿಕ್ಕದು ಒಂದು ತಟ್ಟೆ ತೊಗೊಳ್ಳಿ. ಆ ತಟ್ಟೆನಲ್ಲಿ 1 ಇಡಿ ಹರಳುಪ್ಪು ಹಾಕಿ, ಅಂದರೆ ದಪ್ಪ ಉಪ್ಪನ್ನ 1 ಇಡಿ ಉಪ್ಪು ಹಾಕಿ ಒಂದು ಪ್ಲೇಟಲ್ಲಿ. ಅದ್ರ ಮೇಲ್ಗಡೆ ಅರ್ಶಿನ ಕುಂಕುಮನ ಉದುರಿಸಿ. ನೀವು ಈ ಹರಳುಪ್ಪು ಏನಿದೆ ನೋಡಿ, ಅದ್ರ ಮೇಲ್ಗಡೆ ಅರ್ಶಿನ ಕುಂಕುಮ ಉದುರಿಸಿ. ಅದ್ರ ಮೇಲ್ಗಡೆ ದಾಸವಾಳದ ಎಲೆ ಇಡಿ, 2 ದಾಸವಾಳದ ಎಲೆ ಇಡಿ. ಅಂದರೆ ದಾಸವಾಳ ಹೂವು ಅಂತಂದರೆ ತಾಯಿ ಲಕ್ಷ್ಮೀ ಸ್ವರೂಪನೇ ಅದು. ಕೆಂಪು ಹೂವು, ದಾಸವಾಳ ಹೂವು ಅಂದರೆ ತಾಯಿ ಲಕ್ಷ್ಮಿಗೆ ಇಷ್ಟವಾದಂಥ ಹೂವು ಅದು ನೀಡಿ. ಅದ್ರ ಮೇಲ್ಗಡೆ ಸಾಸಿವೆ ಇಡಿ. ಸಾಸಿವೆ ತಾಯಿ ಲಕ್ಷ್ಮೀ ಸ್ವರೂಪ ಅದು. ಸಾಸಿವೆ ಇದ್ದು ಮನೆಯಲ್ಲಿ ಯಾವುದೇ ಕಷ್ಟ ಬರೋದಿಲ್ಲ. ಸಾಸಿವೆ ಇಡಿ. ಅದ್ರ ಪಕ್ಕ ಒಂದು ಬೆಲ್ಲದ ತುಂಡಿಡಿ. ಒಂದು ಚಿಕ್ಕದಾಗಿ ಬೆಲ್ಲದ ಅಚ್ಚು ಬರುತ್ತಲ್ಲ ಅದಿಡಿ. ಅದಿಲ್ಲ ಅಂದರೆ ಒಂದು ಸಣ್ಣ ತುಂಡಾಗಿ ಒಂದು ಬೆಲ್ಲ ಇಡಿ. ಅಷ್ಟನ್ನ ನೀವೇನು ಮಾಡ್ತೀರಾ ಅಂತಂದರೆ ಕೈಯಲ್ಲಿ ಇಟ್ಕೊಂಡು ತಾಯಿ ಲಕ್ಷ್ಮೀ ದೇವಿನೇ ಮನಸ್ಸಿನಲ್ಲಿ ನೆನೆಸ್ಕೊಳ್ಳಿ. ನೀವು ನೆನೆಸ್ಕೊಂಡು ಸದಾಕಾಲ ನೀವು ನನ್ನ ಮನೆಗಿರಬೇಕು ತಾಯಿ, ನನ್ನ ಮನೆಗೆ ಬಡತನ ಅನ್ನೋದು ನೀನು ಕೊಡಬೇಡ, ನನ್ನ ಮನೆಯಲ್ಲಿ ಸದಾಕಾಲ ನೀನು ಇರಬೇಕು ತಾಯಿ ಅಂತ ತಾಯಿ ಲಕ್ಷ್ಮೀ ದೇವಿನ ಮನಸ್ಸಿನಲ್ಲಿ ನೆನೆಸ್ಕೊಂಡು ಒಂದು ನಂಬಿಕೆಯಿಂದ ನೀವು ಗ್ಯಾಸ್ ಸ್ಟವ್ ಕೆಳಗಡೆ ಈ ಪ್ಲೇಟಲ್ಲಿ ಏನು ರೆಡಿ ಮಾಡ್ಕೊಂಡಿರ್ತೀರಲ್ಲ ಅದನ್ನು ಗ್ಯಾಸ್ ಸ್ಟವ್ ಕೆಳಗಡೆ ನೀವು ಮಲಗೋತಕ್ಕೆ ಮುಂಚೆ ಇಟ್ಬಿಡಿ. ಅದನ್ನು ಇಟ್ಬಿಟ್ಟು ನಮಸ್ಕಾರ ಹಾಕ್ಕೊಂಡು ಮಲ್ಕೊಳ್ಳಿ ನೀವು. ನಂತರ ಬೆಳಗ್ಗೆ ಎದ್ದ ತಕ್ಷಣ ಎದ್ದು ಸ್ನಾನ ಮಾಡಂಗಿದ್ರೆ ಸ್ನಾನ ಮಾಡಿ, ಕೈಕಾಲು ಮುಖ ತೊಳೆಯೋಂಗಿದ್ರೆ ತೊಳ್ಕೊಂಡು ನೀವೇನು ಮಾಡ್ತೀರಾ ಗೊತ್ತಾ, ಆ ಸ್ಟವ್ ಕೆಳಗಡೆ ಇಟ್ಟಿರ್ತೀರಲ್ಲ ಆ ಸ್ಟವ್ಗೆ ಫಸ್ಟು ನಮಸ್ಕಾರ ಮಾಡಿ. ಉಪ್ಪಿನ ಡಬ್ಬಿಗೆ ನಮಸ್ಕಾರ ಮಾಡಿ. ನಾನು ಎಲ್ಲ ವೀಡಿಯೋಗಳಲ್ಲಿ ಹೇಳ್ತೀನಿ, ಬೆಳಗ್ಗೆ ಎದ್ದ ತಕ್ಷಣ ಹೆಣ್ಣುಮಕ್ಳು ಎದ್ದಾಗೆ ಅಡುಗೆ ಮನೆಗೆ ಬರಬಾರ್ದು. ಎದ್ದ ತಕ್ಷಣ ಕೈಕಾಲು ಮುಖ ತೊಳ್ಕೊಂಡು ಉಪ್ಪಿನ ಡಬ್ಬಿಗೆ ನಮಸ್ಕಾರ ಮಾಡಿ. ನಂತರ ಒಲೆ ಸಾರಿಸ್ಬಿಟ್ಟು ಒಲೆಗೆ ಅರ್ಶಿನ ಕುಂಕುಮ ಇಟ್ಟು ಒಲೆಗೆ ನಮಸ್ಕಾರ ಮಾಡಿ ಹಾಲು ಕಾಯೋದಿಕ್ಕಿಡಿ. ಇಲ್ಲ ಅಂತಂದರೆ ಅನ್ನ ಮಾಡೋದಿಕ್ಕಿಡಿ. ಇಷ್ಟೊಂದು ಮಾಡ್ದಿರ ನೀವು ಬೇರೆ ಏನೂ ಅಷ್ಟೇ ಮಾಡೋದಕ್ಕೆ ಹೋಗಬೇಡಿ. ಎಷ್ಟೇ ಬ್ಯುಸಿ ಇರಲಿ, ನಮ್ಮ ಲೈಫಲ್ಲಿ ಬ್ಯುಸಿ ಅನ್ನೋದು ಇದ್ದೇ ಇರುತ್ತೆ. ನೀವಿಷ್ಟು ನಾವು ಮಾಡೋಷ್ಟೊತ್ತಿಗೆ ಎಷ್ಟು ಟೈಮ್ ಆಗುತ್ತೆ? ಜಸ್ಟ್ ಒಂದು 5 ಮಿನಿಟ್ಸ್ ಆಗುತ್ತೆ, 5 ನಿಮಿಷ ಆಗುತ್ತೆ ಅಷ್ಟೇ. ಅಷ್ಟು ನೀವು ಮಾಡಿಬಿಟ್ಟು ಒಲೆಗೆ ನಮಸ್ಕಾರ ಹಾಕ್ಬಿಟ್ಟು ನೀವು ಸ್ಟವ್ ಕೆಳಗಡೆ ಇಟ್ಟಿರ್ತೀರಲ್ಲ ಪ್ಲೇಟಲ್ಲಿ ಉಪ್ಪು, ಅರ್ಶಿನ ಕುಂಕುಮ ಇದೆಲ್ಲ ಇಟ್ಟಿರ್ತೀರಲ್ಲ ಅದನ್ನು ತೊಗೊಂಡು ನೀವೇನು ಮಾಡ್ತೀರಾ ಅಂತಂದರೆ, ಗಿಡ ಇದ್ದರೆ ಇಲ್ಲ ಒಂದು ಮರ ಇದ್ದರೆ ಮರದ ಬುಡಕ್ಕೆ ಹಾಕಿ. ಇಲ್ಲ ಅಂತಂದರೆ ಹರಿಯೋ ನೀರಿಗೆ ಬಿಟ್ಬಿಡಿ ಅದನ್ನು. ಇಲ್ಲಾಂದರೆ ಒಂದು ಮರದ ಬುಡಕ್ಕೆ ಹಾಕ್ಬಿಟ್ಟು ಬನ್ನಿ. ನೀವು ಬಂದು ಮಾಮೂಲಿ ನಿಮ್ಮ ಕೆಲಸ ಏನಿದೆ ಅದು ನೋಡ್ಕೊಳ್ಳಿ. ತಾಯಿ ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲಿ ಯಾವ ಥರ ನೆಲೆಸ್ತಾರೆ, ಸದಾಕಾಲ ನಿಮ್ಮ ಮನೆಯಲ್ಲಿ ಹೇಗಿರ್ತಾರೆ ಅನ್ನೋದನ್ನು ನೀವೇ ನೋಡಿ. ನಾವು ಹೆಣ್ಮಕ್ಳು ಮಾಡೋ ಅಂಥ ಕೆಲವು ತಪ್ಪುಗಳಿಂದ ಮನೆಯಲ್ಲಿ ದುಡ್ಡಿಗೆ ಬಡತನ ಅನ್ನೋದು ಬರುತ್ತೆ. ಏನು ಕೆಲವರು ಬಡತನ ಬರುತ್ತೆ, ನಮ್ಮ ಮನೆಯಲ್ಲಿ ದುಡ್ಡು ಕಾಸಿಗೆ ತೊಂದರೆ ಇದೆ ಅಂತ ಹೇಳ್ತೀವಿ ಅಂತಂದರೆ, ನಾವು ಹೆಣ್ಮಕ್ಳು ಮನೆಯಲ್ಲಿ ಮಾಡೋ ಅಂತ ಕೆಲವು ತಪ್ಪುಗಳಿಂದ ಆ ತಪ್ಪುಗಳನ್ನೆಲ್ಲ ನಾವು ಸರಿಪಡಿಸ್ಕೊಂಡ್ರೆ ತಾಯಿ ಲಕ್ಷ್ಮೀ ದೇವಿ ನಮ್ಮನೆ ಬಿಟ್ಟು ಹೋಗೋದಿಲ್ಲ. ಲಕ್ಷ್ಮೀ ದೇವಿ ತಂಗಿ ದಾರಿದ್ರ ಲಕ್ಷ್ಮಿ ನಮ್ಮನೆಗೆ ಬಂದು ಸೇರ್ಕೊಳ್ಳೋದಿಲ್ಲ. ಲಕ್ಷ್ಮೀ ದೇವಿಗೆ ಏನು ಇಷ್ಟ ಆಗುತ್ತೋ ಅದನ್ನು ನಾವು ಮಾಡ್ತಾ ಹೋಗಬೇಕು. ಸೂರ್ಯ ಉದಯ ಆಗತಕ್ಕ ಮನೆಯಲ್ಲಿ ಹೆಣ್ಮಕ್ಳು ಮಲ್ಕೋಬಾರ್ದು. ಸೂರ್ಯ ಉದಯ ಆದಮೇಲೆ ಬಾಗಿಲಿಗೆ ನೀರು ಹಾಕಬಾರ್ದು. ಈ ಥರ ಚಿಕ್ಕ ತಪ್ಪುಗಳೆಲ್ಲ ಇರುತ್ತೆ. ಆ ತಪ್ಪುಗಳು ಯಾರು ಮಾಡ್ತಾರೋ ಅಂಥವ್ರಿಗೇ ದುಡ್ಡಿನ ಕೊರತೆ ಅನ್ನೋದು ಬರೋ ಅಂಥದ್ದು. ತಾಯಿ ಲಕ್ಷ್ಮಿ ಇದ್ದರೆ ತಾನೇ ನಮ್ಮ ಜೀವನ ನಡೆಯೋದು. ದುಡ್ಡು ಅನ್ನೋದಿದ್ರು ತಾನೇ ತಾಯಿ ಲಕ್ಷ್ಮೀ ದೇವಿ ನಮ್ಮ ಮನೆಗಿರೋದು. ಅದಕ್ಕೆ ತಾಯಿ ಲಕ್ಷ್ಮೀ ದೇವಿ ಸದಾ ಕಾಲ ನಮ್ಮ ಮನೇಲಿ ಇರಬೇಕು ಅಂತಂದರೆ ನಾವು ಈ ಥರ ಒಳ್ಳೆ ಕೆಲಸಗಳನ್ನ ನಾವು ಮಾಡ್ತಾ ಹೋಗಬೇಕು. ನಾವು ಉಪ್ಪಿನಿಂದ ಇದೊಂದು ಪರಿಹಾರ ಏನಕ್ಕೋಸ್ಕರ ಮಾಡ್ತೀವಿ ಅಂದರೆ, ತಾಯಿ ಲಕ್ಷ್ಮೀ ಸ್ವರೂಪನೇ ದಪ್ಪ ಉಪ್ಪು. ತಾಯಿ ಲಕ್ಷ್ಮಿ ಹುಟ್ಟಿದೆಲ್ಲಿ? ಸಮುದ್ರದಿಂದ. ಉಪ್ಪು ಬರೋದೆಲ್ಲಿ? ಸಮುದ್ರದಿಂದ. ಲಕ್ಷ್ಮಿ ಅಂದ್ರೇ ಉಪ್ಪು ಅಂದ್ರೇ ತಾಯಿ ಲಕ್ಷ್ಮೀ ದೇವಿ. ಆ ಉಪ್ಪನ್ನ ಮನೆಯಲ್ಲಿ ಎಲ್ಲಂದ್ರಲ್ಲಿ ಕೆಳಗಡೆ ಹಾಕೋದು ಮತ್ತು ಕಾಲಲ್ಲಿ ತುಳಿಯೋದು ಈ ಥರ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ಮುಸ್ಸಂಜೆ ಟೈಮಲ್ಲಿ ಮನೆಗೆ ದೀಪ ಹಚ್ಚೋ ಟೈಮಲ್ಲಿ ಯಾರಿಗೂ ಅಷ್ಟೇ ದಪ್ಪುಪ್ಪು ಅನ್ನೋದು ಸಹ ಯಾರಿಗೂ ಕೊಡೋದಕ್ಕೆ ಹೋಗಬೇಡಿ. ತಾಯಿ ಲಕ್ಷ್ಮೀ ದೇವಿಗೆ ಸಂಬಂಧಪಟ್ಟಂಥ ಯಾವುದೇ ಒಂದು ವಸ್ತುಗಳಾಗಲಿ ಯಾವುದನ್ನು ಅಷ್ಟೇ ಮುಸ್ಸಂಜೆ ಟೈಮಲ್ಲಿ ಮನೆಯಿಂದ ಹೊರಗಡೆ ಕೊಡೋದಕ್ಕೆ ಹೋಗಬೇಡಿ. ತಾಯಿ ಲಕ್ಷ್ಮೀ ದೇವಿ ಅಂಥ ಮನೆಯಲ್ಲಿ ಇರೋದಿಲ್ಲ. ಈ ಥರ ತಪ್ಪುಗಳನ್ನೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಮತ್ತು ಇವತ್ತು ಶುಕ್ರವಾರ ಅಲ್ವಾ, ಶುಕ್ರವಾರ ರಾತ್ರಿನೇ ಇದೊಂದು ಪರಿಹಾರ ನೀವು ಮಾಡ್ಕೊಳ್ಳಿ. ತಾಯಿ ಲಕ್ಷ್ಮೀ ದೇವಿ ಸದಾ ಕಾಲ ನಿಮ್ಮ ಮನೆಯಲ್ಲಿ ಇರಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೋತೀನಿ.